ಭಾರತದ ಅತ್ಯಂತ ರಹಸ್ಯ ಸೇನಾ ಯೋಜನೆಗಳಲ್ಲಿ ಒಂದಾದ ಆಮ್ಕಾ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಈಗ ಮತ್ತೊಮ್ಮೆ ಸುದ್ದಿಯ ಕೇಂದ್ರ ಬಿಂದುವಾಗಿದೆ. ಕಾರಣ ಯಾವುದೇ ಅಧಿಕೃತ ಘೋಷಣೆ ಇಲ್ಲ, ಯಾವುದೇ ಪತ್ರಿಕಾಗೋಷ್ಠಿಯೂ ಕೂಡ ಇಲ್ಲ. ಬದಲಿಗೆ ಬಾಹ್ಯಾಕಾಶದಿಂದ ಸೆರೆಹಿಡಿಯಲಾದ ಆ ಒಂದು ಉಪಗ್ರಹ ಚಿತ್ರ. ಹೌದು, ಹೈದರಾಬಾದ್ನ ದುಟಿಗಲ್ ಏರ್ಫೋರ್ಸ್ ಅಕಾಡೆಮಿ ಸಮೀಪದ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವ ಆ ಒಂದು ಚಿತ್ರ ಈಗ ದೇಶದ ರಕ್ಷಣಾ ತಜ್ಞರು, ಏವಿಯೇಷನ್ ವಿಶ್ಲೇಷಕರು ಮತ್ತು ಸೇನಾ ವೀಕ್ಷಕರ ಗಮನ ಸೆಳೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಆ ಚಿತ್ರವನ್ನ ನೋಡಿದ ಹಲವರು ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ. ಇದು ಆಮ್ಕಾನ ಮೊದಲ ನೋಟವೇ? ಇದು ಆಮ್ಕಾನ ಮೊದಲ ಮಾದರಿಯೇ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಕ್ಷಣ ಯೋಚಿಸಿ ನೋಡಿ. ಭಾರತ ಹಲವು ದಶಕಗಳಿಂದ ತನ್ನದೇ ಆದಂತ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ನಿರ್ಮಿಸುವ ಕನಸು ಕಾಣುತ್ತಿದೆ. ಅಮೆರಿಕದ F-35, ಚೀನಾದ J-20, ರಷ್ಯಾದ ಸುಕೋಯ್ 57ಗಳ ನಡುವೆ ತನ್ನದೇ ಸ್ಥಾನವನ್ನ ನಿರ್ಮಿಸಿಕೊಳ್ಳಲು ಭಾರತ ಹೋರಾಡುತ್ತಿದೆ. ಇಂತಹ ಸಮಯದಲ್ಲಿ ಈ ಒಂದು ಉಪಗ್ರಹ ಚಿತ್ರದಲ್ಲಿ ಆಮ್ಕಾ ಮಾದರಿಯ ಆಕಾರ ಕಂಡು ಬಂದಿದೆ. ಅಂದ್ರೆ ಸಹಜವಾಗಿ ಕುತೂಹಲನ್ನ ಹುಟ್ಟಿಸಿದೆ. ಆದರೆ ಈ ಕಥೆಯ ಅತ್ಯಂತ ಆಸಕ್ತಿದಾಯಕ ಭಾಗವೆಂದ್ರೆ ಈ ಚಿತ್ರದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಅಧಿಕೃತ ದೃಢೀಕರಣ ಹೊರಬಂದಿಲ್ಲ. ಇದು ನಿಜವಾಗಿಯೂ ಆಮ್ಕಾ ಆಗಿರಬಹುದು, ಇದು ಕೇವಲ ಒಂದು ಮಾಕ್ ಆಫ್ ಆಗಿರಬಹುದು, ಅಥವಾ ರೇಡಾರ್ ಪರೀಕ್ಷೆಗಾಗಿ ಬಳಸಲ್ಪಟ್ಟ ಟೆಸ್ಟ್ ಮಾದರಿ ಕೂಡ ಆಗಿರಬಹುದು, ಇಲ್ಲವೇ ಅದಕ್ಕೆ ಆಮ್ಕಾ ಜೊತೆಗೆ ಯಾವುದೇ ಸಂಬಂಧ ಇಲ್ಲದೆ ಕೂಡ ಇರಬಹುದು. ಆದರೆ ಪ್ರಶ್ನೆ ಏನಂದ್ರೆ, ಈ ಒಂದು ಚಿತ್ರ ಇಷ್ಟೊಂದು ಚರ್ಚೆಗೆ ಕಾರಣವಾಗಿದ್ದು ಯಾಕೆ ಎನ್ನುವಂತ ಪ್ರಶ್ನೆ. ಅದಕ್ಕೆ ಉತ್ತರ ಆಮ್ಕಾ ಎಂಬ ಯೋಜನೆಯ ಮಹತ್ವದಲ್ಲಿದೆ. ಭಾರತೀಯ ವಾಯುಪಡೆಯ ಭವಿಷ್ಯವನ್ನ ರೂಪಿಸುವ ಈ ಯೋಜನೆ ಕೇವಲ ಒಂದು ಯುದ್ಧ ವಿಮಾನವಲ್ಲ, ಇದು ಭಾರತದ ತಾಂತ್ರಿಕ ಸಾಮರ್ಥ್ಯದ ಅಗ್ನಿ ಪರೀಕ್ಷೆಯಾಗಿದೆ. ಯುದ್ಧ ಭೂಮಿಯಲ್ಲಿ ಕಾಣಿಸಿಕೊಳ್ಳದೆ ಶತ್ರುವಿನ ಪ್ರದೇಶಕ್ಕೆ ನುಗ್ಗಿ ದಾಳಿ ಮಾಡುವ ಸಾಮರ್ಥ್ಯ ಆಮ್ಕಾಗೆ ಇರಲಿದೆ. ಅತ್ಯಾಧುನಿಕ ಸೆನ್ಸರ್ಗಳು, ಕೃತಕ ಬುದ್ಧಿಮತ್ತೆ ಆಧಾರಿತ ಯುದ್ಧ ವ್ಯವಸ್ಥೆಗಳು, ಈ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ ಹೊಂದಿರಲಿದೆ. ಇವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತಯಾರು ಮಾಡುವ ಪ್ರಯತ್ನ ಆಮ್ಕಾ. ಹಲವು ವರ್ಷಗಳಿಂದ ಈ ಯೋಜನೆ ವಿನ್ಯಾಸದ ಹಂತದಲ್ಲಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಅನುಮೋದನೆ ನೀಡಿದೆ. ಅಭಿವೃದ್ಧಿ ಕಾರ್ಯಗಳು ವೇಗವನ್ನ ಪಡೆದುಕೊಂಡಿವೆ. ಪ್ರೋಟೋಟೈಪ್ ನಿರ್ಮಾಣದ ಸಿದ್ಧತೆಗಳು ಈಗಾಗಲೇ ನಡೆಯುತ್ತಿವೆ. ಹೀಗಿರುವಾಗಲೇ ಹೈದರಾಬಾದ್ನ ಈ ಚಿತ್ರ ಹೊರಬಿದ್ದಿದ್ದು ಎಲ್ಲರ ಗಮನವನ್ನ ಸೆಳೆದಿದೆ ಮತ್ತು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ. ಕೆಲವರು ಹೇಳುತ್ತಾರೆ ಇದು ಆಮ್ಕಾನ ಪೂರ್ಣ ಗಾತ್ರದ ಮಾದರಿ ಇರಬಹುದು. ಯಾಕಂದ್ರೆ ಹೊಸ ವಿಮಾನವನ್ನ ಅಭಿವೃದ್ಧಿಪಡಿಸುವಾಗ ವಿನ್ಯಾಸ, ರೆಡಾರ್, ಪ್ರತಿಫಲನ ಮತ್ತು ಗ್ರೌಂಡ್ ಟೆಸ್ಟಿಂಗ್ ಗಳಂತಹ ಹಲವು ಮಾದರಿಗಳನ್ನ ನಿರ್ಮಿಸುವುದು ಸಾಮಾನ್ಯ ಪ್ರಕ್ರಿಯೆ. ಹೀಗಾಗಿ ಈ ಮಾದರಿಯನ್ನ ಇಲ್ಲಿ ನಿರ್ಮಿಸಲಾಗಿದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಮತ್ತೊಬ್ಬರು ಹೇಳೋ ಪ್ರಕಾರ ಉಪಗ್ರಹ ಚಿತ್ರಗಳ ಆಧಾರದ ಮೇಲೆ ಯಾವುದೇ ತೀರ್ಮಾನಕ್ಕೆ ಬರುವುದು ಅಪಾಯಕಾರಿ. ಯಾಕಂದ್ರೆ ಮೇಲ್ನೋಟಕ್ಕೆ ವಿಮಾನದಂತಹ ಕಾಣುವ ಅನೇಕ ವಸ್ತುಗಳನ್ನ ವಾಸ್ತವದಲ್ಲಿ ಬೇರೆ ಉದ್ದೇಶಗಳಿಗಾಗಿ ನಿರ್ಮಿಸಲಾಗುತ್ತೆ. ಹಾಗಾದ್ರೆ ಸತ್ಯ ಯಾವುದು? ಸತ್ಯಕ್ಕೆ ಯಾರ ಬಳಿಯೂ ಉತ್ತರವಿಲ್ಲ. ಆದ್ರೆ ಇದು ಒಂದು ಸಂಗತಿ ಮಾತ್ರ ಸ್ಪಷ್ಟವಾಗಿದೆ. ಆಮ್ಕಾ ಈಗ ಕೇವಲ ಡ್ರಾಯಿಂಗ್ ಬೋರ್ಡಿನ ಮೇಲಿರುವಂತಹ ಯೋಜನೆಯಲ್ಲ. ಭಾರತದ ರಕ್ಷಣಾ ವಲಯದಲ್ಲಿ ಇದರ ಸುತ್ತ ನಡೆಯುತ್ತಿರುವ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತವೆ ಮತ್ತು ಈ ಕಾರಣಕ್ಕಾಗಿ ಒಂದು ಸಾಮಾನ್ಯ ಉಪಗ್ರಹ ಚಿತ್ರ ಕೂಡ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಒಂದು ವೇಳೆ ಇದು ನಿಜವಾಗಿಯೂ ಆಮ್ಕಾಗೆ ಸಂಬಂಧಿಸಿದ ರಚನೆಯಾಗಿದ್ದರೆ ಇದು ಭಾರತದ ಏರೋಸ್ಪೇಸ್ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಆರಂಭ ಮಾಡುತ್ತೆ. ಯಾಕಂದ್ರೆ ಆಮ್ಕಾ ಯಶಸ್ವಿ ಆದರೆ ಭಾರತ ಜಗತ್ತಿನ ಕೆಲವು ರಾಷ್ಟ್ರಗಳ ಸಾಲಿಗೆ ಸೇರುತ್ತೆ. ಅಮೆರಿಕ, ರಷ್ಯಾ, ಚೀನಾ ನಂತರ ಸ್ವತಂತ್ರವಾಗಿ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ನಿರ್ಮಿಸುವ ಸಾಮರ್ಥ್ಯ ಹೊಂದಿರುವ ದೇಶ ಭಾರತ ಆಗಲಿದೆ. ಆದರೆ ಇಷ್ಟರವರೆಗೂ ಈ ಉಪಗ್ರಹ ಚಿತ್ರ ಒಂದು ರಹಸ್ಯವೇ ಆಗಿದೆ. ಹೈದರಾಬಾದ್ನ ಪ್ರದೇಶದಲ್ಲಿ ಕಂಡುಬಂದಿರುವ ಆ ಆಕಾರ ನಿಜವಾಗಿಯೂ ಭಾರತದ ಭವಿಷ್ಯದ ಯುದ್ಧ ವಿಮಾನವೇ ಅಥವಾ ಕೇವಲ ಒಂದು ಊಹಾಪೋಹವೇ? ಈ ಪ್ರಶ್ನೆಗೆ ಉತ್ತರ ಸಿಗುವುದು ಬಹುಶಃ ಮುಂದಿನ ತಿಂಗಳಲ್ಲಿ. ಅಂದ್ರೆ ಒಂದು ವಿಷಯ ಮಾತ್ರ ಖಚಿತ, ಭಾರತ ಆಮ್ಕಾ ಯೋಜನೆ ಈಗ ಜಗತ್ತಿನ ಗಮನ ಸೆಳೆಯೋದಂತೂ ಪಕ್ಕಾ ಆಗಿದೆ. ಈ ದಿಂಡಿಗಲ್ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಕಂಡು ಬಂದಂತಹ ಉಪಗ್ರಹ ಚಿತ್ರ ನಿಜಕ್ಕೂ ಆಮ್ಕಾ ಆಗಿರಬಹುದು.